ಇವತ್ತು CLP ಮೀಟಿಂಗ್ ಆಗಲಿಕ್ಕಿಂತ ಮುಂಚಿತವಾಗಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಸಚಿವರೆಲ್ಲ ಕೂತ್ಕೊಂಡು ಮಾತನಾಡಿ ಏನು ತೀರ್ಮಾನಕ್ಕೆ ಬಂದರು ಅಂತ ಹೇಳಿದ್ರೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ನಾವು ಇದಕ್ಕೆ ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡೋಣ. ಏನು ಅಂತ ಹೇಳಿದ್ರೆ, ಆಗಸ್ಟ್ 1ರ ಕ್ಯಾಬಿನೆಟ್ನ ಖಂಡನಾ ನಿರ್ಣಯ ಇತ್ತಲ್ಲ, ಇವತ್ತು ದೃಢೀಕರಣ ಮಾಡೋಣ. ಅದನ್ನು ರಾಜ್ಯಪಾಲರ ಅಂಗಳದಲ್ಲಿ ಸಾಕಷ್ಟು ವಿರೋಧಿಗಳ ಕೇಸ್ ಇದೆ, ನಾವು ಆ ಕೇಸನ್ನು ಓಪನ್ ಮಾಡಿಸೋಣ. ಮೊದಲು ವಿಪಕ್ಷಗಳ ಮೇಲಿರ್ತಕ್ಕಂಥ ಕೇಸ್ಗಳಿಗೆ ಜೀವ ಕೊಡಿ ಸ್ವಾಮಿ, ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ. HD ಕುಮಾರಸ್ವಾಮಿ ಅವರು, ಶಶಿಕಲಾ ಜೊಲ್ಲೆ ನಿರಾಣಿ ಕೇಸ್ನಲ್ಲಿ ಚಾರ್ಜ್ ಶೀಟ್ ರೆಡಿ ಮಾಡೋಕ್ಕೆ ಅವ್ರದ್ದೊಂದು ವಿಚಾರಣೆ ಆಗಬೇಕಷ್ಟೇ. ವಿಚಾರಣೆ ಮಾಡಿದ್ರೆ ಮುದ್ರೆ ಬಿದ್ದುಬಿಡುತ್ತೆ, ಹೆಚ್ಚು ಕಡಿಮೆ ಎಲ್ಲ ಬರೆದಾಗ್ಬಿಟ್ಟಿರುತ್ತಲ್ಲಿ. ವಿಚಾರಣೆ ಮಾಡಿದ್ಮೇಲೆ ಕೆಲವು ಪುಟಗಳನ್ನು ತುಂಬಬೇಕಾಗತ್ತೆ. ಅದರಲ್ಲಿ ಯಾಕೆ ಅನುಮತಿ ಕೊಡ್ತಾ ಇಲ್ಲ ತಾವು? ಭಯ ಯಾಕೆ ಅವ್ರಿಗೆ? ಕೋಳಿಮಟ್ಟೆ ಹಗರಣದಲ್ಲಿ 550 ಎಕರೆ ಗಣಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಭಯ ಯಾಕಿದೆ? ಅವ್ರು ಸೈನ್ ಮಾಡಿದ್ದಾರಾ, ಮಾಡಿಲ್ವಾ? ಅನುಮತಿ ಕೊಟ್ಟಿದ್ದಾರಾ, ಕೊಟ್ಟಿಲ್ವಾ? ಲಂಚ ತಿಂದಿದ್ದಾರಾ? 2 ನಿಮಿಷದ ವಿಡಿಯೋಗೆ 4 ಕೋಟಿ ರೂಪಾಯಿ ತೊಗೊಂಡಿದ್ದಾರಾ? 4 ಕೋಟಿ 8 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ದಾರಾ? ಏನು ಈ ಕಥೆ? ವಿಚಾರಣೆ ಮಾಡಿಬಿಟ್ರೆ ಗೊತ್ತಾಗುತ್ತಲ್ಲ. ಯಾಕೆ ಕೊಡ್ತಾ ಇಲ್ಲ ತಾವು? ಅದನ್ನು ಕೊಟ್ಟು ನೋಡಿ ಒಮ್ಮೆ ಅಂತ ಹೇಳಿ ಕ್ಯಾಬಿನೆಟ್ ಇವತ್ತು ಹೇಳ್ತಾ ಇದೆ. ಮೊದಲು ಲೋಕಾಯುಕ್ತದ ಕಡೆಯಿಂದ ತನಿಖೆ ಆಗಿರೋದು, ಇದಕ್ಕೆ ಬೆಲೆ ಕೊಡಿ ಸ್ವಾಮಿ. 4 ಕೇಸ್ಗಳಲ್ಲಿಯೂ ಕೂಡ ರಾಜ್ಯಪಾಲರಿಗೆ ಸಲಹೆ ಕೊಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ನಾವು ರಾಜ್ಯಪಾಲರಿಗೆ 163 ಆರ್ಟಿಕಲ್ 163 ಅನ್ವಯ ಏನು ಏಡ್ ಆ್ಯಂಡ್ ಅಡ್ವೈಸ್ ರಾಜ್ಯಪಾಲರಿಗೆ ಕೊಡಬೇಕಾಗಿತ್ತು. ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ನೀಡಿರ್ತಕ್ಕಂಥ ಆ ಒಂದು ಶೋಕಾಸ್ ನೋಟಿಸ್ ಹಿನ್ನೆಲೆಯಾಗ ಕೊಟ್ಟಿದ್ವಿ. ಆ ಸಭೆ ಆದಮೇಲೆ, ಆ ಕ್ಯಾಬಿನೆಟ್ ಸಭೆ ಆದಮೇಲೆ ಆ ಕ್ಯಾಬಿನೆಟ್ಟಿನ ನಿರ್ಣಯವನ್ನು